ಶ್ರೀ ಗುರುಭ್ಯೋ ನಮಃ. ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತ್. ವೀಕ್ಷಕ ಬಂಧುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಇದನ್ನು ಭಾನುವಾರ 7ನೇ ತಾರೀಕು ಆಷಾಢ ಮಾಸದಲ್ಲಿರುವಂತಹ ಭಾನುವಾರ. ಆಷಾಢ ಬಂದಾಗ ಯಾವುದೋ ಕೈಂಕರ್ಯಗಳ ಆದಷ್ಟು ಸಹ ಶುಭ ಕಾರ್ಯಗಳು ಆಗೋದಿಲ್ಲ. ಇದು ವಿಶ್ರಾಂತಿಯ ಭಾನುವಾರ ಆಗಿರುತ್ತೆ. ಈ ದಿನ ಚಂದ್ರನ ದರ್ಶನ ಮಾಡೋದ್ರಿಂದ ಉತ್ತಮವಾದಂತಹ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳುವಂತಹ ದಿನವಾಗಿರುತ್ತೆ. ಈ ದಿನ ಮೇಷರಾಶಿಯವರಿಗೂ ಸಹ ಒಂದು ತಟಸ್ಥ ಸ್ವಭಾವದಲ್ಲಿರುತ್ತೆ. ಜೊತೆಯಲ್ಲಿ ಒಂದು ರೀತಿ ಸಂತಸ, ಸಂಭ್ರಮ, ಬಂಧುಗಳ ಅತಿಥಿಗಳ ಆಗಮನ, ಒಂದು ನಿಮಗೆ ಪ್ರಿಯವಾದಂತಹ ಭೋಜನ, ಇವೆಲ್ಲವೂ ಒಂದು ರೀತಿಯಾದಂಥ ಮನಸ್ಸು ಶಾಂತತೆಯಿಂದಿರುವಂತಹ ವಾತಾವರಣ ಅಂತೂ ಮೇಷರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಕಿರಿಕಿರಿ ಮಾಡುತ್ತೆ, ಊಟದಲ್ಲಿ ಅಜೀರ್ಣತೆ ತಂದು ಕೊಡುತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಸ್ನೇಹಿತರೊಂದಿಗೋ ಅತ್ಯಂತ ಆಪ್ತರೊಂದಿಗೋ ಸಣ್ಣ ಪುಟ್ಟ ಘರ್ಷಣೆಗಳು, ಕಿರಿಕಿರಿ ಆಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಇನ್ನು ಮಿಥುನ ರಾಶಿಯವರೆಗೂ ಸಹ ಗುರುಬಲ ಇಲ್ಲದೆ ಇರುವುದರಿಂದ ಬರುವಂಥ ಹಣಕಾಸಿನ ನಿರೀಕ್ಷೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಣಕಾಸಿನ ಗೊಂದಲಗಳಿರುತ್ತೆ, ಹಣಕಾಸಿನ ತುಂಬ ಪ್ರೆಸರ್ ನಿಮಗೆ ಇರುತ್ತೆ. ಏನನ್ನು ಮಾಡೋಕ್ಕೋದು ಸಹ ಒಂದಲ್ಲ ಒಂದು ಅಡೆತಡೆಗಳಾಗುತ್ತೆ. ಜೊತೆಯಲ್ಲಿ ವ್ಯಾಪಾರದಲ್ಲೂ ಸಣ್ಣ ಪುಟ್ಟ ನಷ್ಟಗಳಾಗುವಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗಿರುತ್ತೆ. ಜಾಗ್ರತೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಅನುಕೂಲ, ರುಚಿಕರವಾದಂತಹ ಭೋಜನ, ಪ್ರಿಯ ಮಿತ್ರರ ಆಗಮನ, ಸಂತಸದ ಸುದ್ದಿಗಳು, ಮುಂದಿನ ನೆಡಿಗೆ, ಮುಂದಿನ ಕೆಲಸ ಕಾರ್ಯಗಳ ಚಿಂತನೆ, ಇವೆಲ್ಲವೂ ತುಂಬ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ನಂತರ ಸಿಂಹರಾಶಿಯವರಿಗೂ ಸಹ ವ್ಯಾಪಾರ, ಉದ್ಯೋಗದಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಹಣಕಾಸಿನ ಅನುಕೂಲತೆಗಳು ತುಂಬ ಚೆನ್ನಾಗಿದೆ. ವೈವಾಹಿಕ ಜೀವನದಲ್ಲಿ ಸಂತೃಪ್ತವಾದಂತಹ ವಾತಾವರಣ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗುವಂಥ ಸನ್ನಿವೇಶಗಳು ಇರುತ್ತೆ. ಚೆನ್ನಾಗಿದೆ. ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ದೇಹದಲ್ಲಿ ಸ್ವಲ್ಪ ಸುಸ್ತು, ಸಂಕಟ, ಮೈಕೈ ನೋವು, ಈ ರೀತಿಯಾದಂತಹ ದೇಹದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸದ ವಾತಾವರಣ, ಜೊತೆಯಲ್ಲಿ ದೇವಸ್ಥಾನ, ಪೂಜೆ, ಆರಾಧನೆಗಳ ಬಗ್ಗೆ ಅತಿಯಾದಂತಹ ಮನಸ್ಸನ್ನು ಮಾಡುವಂಥದ್ದು, ಪೂಜೆ ಪುನಸ್ಕಾರಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುವಂತಹ ವಾತಾವರಣ, ಜೊತೆಯಲ್ಲಿ ನಿಮಗೆ ಸ್ನೇಹಿತರು, ಬಂಧುಗಳು, ನಿಮ್ಮ ತುಂಬ ಆಪ್ತರು ನಿಮ್ಮನ್ನು ಭೇಟಿ ಮಾಡುವಂತಹ ಒಂದು ಅವಕಾಶಗಳು ಈ ದಿನ ಸಿಗುತ್ತೆ ನಿಮಗೆ. ನಂತರದಲ್ಲಿ ತುಲಾ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣ್ತೀರಿ. ಜೊತೆಯಲ್ಲಿ ಅತಿಯಾದಂಥ ಸುತ್ತಾಟಗಳು, ಅಲೆದಾಟಗಳು, ಹೊರಗಡೆ ಪ್ರಯಾಣದ ಯೋಗ, ಜೊತೆಯಲ್ಲಿ ಅದೇ ರೀತಿಯ ದುಂದು ವೆಚ್ಚಗಳು, ಇವೆಲ್ಲವೂ ಆಗುವಂತಹ ವಾತಾವರಣ ಇರುತ್ತೆ ತುಲಾ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಹೊರಗಡೆ ಪ್ರಯಾಣದ ಸಂದರ್ಭಗಳು, ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸ್ವಲ್ಪ ಘರ್ಷಣೆಗಳು, ಗೊಂದಲಗಳು, ಭಯದ ವಾತಾವರಣಗಳು, ಹಣಕಾಸಿನ ದುಂದು ವೆಚ್ಚಗಳಾಗುವಂಥ ಸನ್ನಿವೇಶಗಳು, ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ. ವೃಶ್ಚಿಕ ರಾಶಿಯವರು ಜಾಗ್ರತೆ. ನಂತರದಲ್ಲಿ ಧನುಸು ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ. ಏನು ಮಾಡುವಂತಹ ಕೆಲಸದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಇದೆ. ನಿಮ್ಮನ್ನು ಕಂಡಾಗ ಆರಾಧಿಸುವಂಥವರು, ನಿಮ್ಮನ್ನು ಪ್ರೀತಿಸುವಂಥವರು, ನಿಮ್ಮ ಕೆಲಸಗಳನ್ನು ಹೊಗಳುವಂತಹ, ನಿಮ್ಮನ್ನು ಹಿಂಬಾಲಿಸುವಂಥವರು ತುಂಬ ನಿಮಗೆ ಸಿಗ್ತಾರೆ. ಅನುಕೂಲಕರವಾದಂಥ ವಾತಾವರಣ ಅಂತ ಧನುಸು ರಾಶಿಯವರಿಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅದರಲ್ಲಿ ಸ್ವಲ್ಪ ಚೇತರಿಕೆ ಆಗುವಂಥ ಸನ್ನಿವೇಶಗಳು ಬರುತ್ತೆ. ಜೊತೆಯಲ್ಲಿ ಧಾರ್ಮಿಕ ವಿಚಾರದಲ್ಲಿ ಆಸಕ್ತರೂ ಆಗಿರ್ತೀರಿ. ರುಚಿಕರವಾದಂತಹ ಭೋಜನ ಸವಿಯುವಂತಹ ವಾತಾವರಣ ನಿಮ್ಮದಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಸಣ್ಣ ಸಣ್ಣ ವಿಚಾರಗಳಿಗೆ ಸ್ವಲ್ಪ ಬೇಜಾರು, ಮನಸ್ತಾಪ, ಗಲಾಟೆ, ಗೊಂದಲಗಳನ್ನು ಮಾಡ್ಕೊಳ್ತೀರಿ. ಸ್ವಲ್ಪ ಅತಿಯಾದಂತಹ ಕೋಪ, ಅತಿಯಾದಂತಹ ದುಡುಕುತನ, ಇದರಿಂದ ನಿಮಗೆ ಸಣ್ಣ ಪುಟ್ಟ ಅವಮಾನಗಳನ್ನು ತಂದುಕೊಡಬಹುದು. ಜಾಗ್ರತೆ. ಅದನ್ನು ಬಿಟ್ಟರೆ ಕುಟುಂಬ ಜೊತೆಯಲ್ಲಿ ಸೌಹಾರ್ದ ತಂದಿದ್ರೆ ಅಂತೂ ಈ ದಿನ ತುಂಬ ಚೆನ್ನಾಗಿರುತ್ತೆ. ಕಿರಿಕಿರಿ ಮಾಡಿಕೊಂಡು ಹೊರಗಡೆ ಹೋದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಹೊರಗಡೆ ಪ್ರಯಾಣದ ಯೋಗ ಇದೆ, ರುಚಿಕರವಾದಂತಹ ಭೋಜನ ಇದೆ, ಜೊತೆಯಲ್ಲಿ ಮಡದಿ ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯುವಂತಹ ಅವಕಾಶಗಳು ಈ ದಿನ ತುಂಬ ಚೆನ್ನಾಗಿ ನಿಮಗಿದೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆಯನ್ನು ಇದನ್ನು ಮುಕ್ತಾಯ ಮಾಡ್ತೇವೆ. ನಾಳೆಯ ದಿನ ಭೇಟಿ ಮಾಡೋಣ. ನಾಳೆ 8ನೇ ತಾರೀಕು ಸೋಮವಾರ ಆಶ್ಲೇಷ ನಕ್ಷತ್ರ ಇರುತ್ತೆ.
ನಾಳೆಯ ದಿನ ಏನಂತ ವಿಶೇಷವಾಗಿ ಚರ್ಚೆ ಮಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋಣ. ನಮಸ್ಕಾರ.